Hello friends, welcome to my channel English with Basaraj sir. Well, today let's learn how to convert some Kannada sentences into English. ಸ್ವಾಗತ ಸ್ನೇಹಿತರೆ, ನಾನು ಬಸವರಾಜಪ್ಪ, ಇಂಗ್ಲಿಷ್ ಲೆಕ್ಚರರ್. ನಿಮಗೆ ಈ ದಿನ ಕೆಲವು ಕನ್ನಡ ಪದಗಳನ್ನು ಇಂಗ್ಲಿಷ್ಗೆ ಹೇಗೆ ತರ್ಜುಮೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇಂಗ್ಲಿಷ್ಗೆ ಭಾಷಾಂತರಿಸಿ, ಟ್ರಾನ್ಸ್ಲೇಟ್ ಇಂಟು ಇಂಗ್ಲಿಷ್ ಅಂತ ಕೇಳ್ಬೋದು. ನಾನು ಅವನಿಗೆ ಒಂದು ಪುಸ್ತಕ ಕೊಟ್ಟೆನು. ನಾನು ಅದಕ್ಕೆ ಐ ಗೇವ್ ಹಿಮ್. ಕೊಟ್ಟೆನು ಅಂತಕ್ಕಂಥ ಆ ವರ್ಬ್ ಇಲ್ಲಿ ಬರುತ್ತೆ. ಐ ಗೇವ್ ಹಿಮ್. I gave him a book. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟು, ಗೇವ್ ಅನ್ನೋದು ವರ್ಬು, ಹಿಮ್ ಅನ್ನೋದು ಆಬ್ಜೆಕ್ಟ್, ಬುಕ್ ಅನ್ನೋದು ಆಬ್ಜೆಕ್ಟ್. ಮೇನ್ ಆಬ್ಜೆಕ್ಟು, ಡೈರೆಕ್ಟ್ ಆಬ್ಜೆಕ್ಟು ಎ ಬುಕ್, ಇಂಡೈರೆಕ್ಟ್ ಆಬ್ಜೆಕ್ಟು ಹಿಮ್. ಇದನ್ನ ಇನ್ನೊಂದು ರೀತಿನೂ ಹೇಳ್ಬೋದು. ಐ ಗೇವ್ ಎ ಬುಕ್ ಟು ಹಿಮ್, ಅಂತ ಹೇಳ್ಬೋದು. ಐ ಗೇವ್ ಎಮ್ ಬುಕ್ ಅಂತ ಒಂದು, ಅಥವಾ ನಾವಿಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಮೊದಲೇ ಬರ್ಕೊಂಡ್ರೆ ಐ ಗೇವ್ ಎ ಬುಕ್ ಟು ಹಿಮ್, ಟು ಅಂತಕ್ಕಂಥ ಪ್ರಿಪೋಸಿಷನ್ ಸೇರಿಸ್ಬೇಕಾಗುತ್ತೆ. ಅವರು ಅವಳಿಗೆ ಒಂದು ಪೆಟ್ಟಿಗೆಯನ್ನು ಕೊಟ್ಟರು. ಅವರು ಅನ್ನೋದಕ್ಕೆ ದೇ ಗೇವ್ ಎ ಬಾಕ್ಸ್. ದೇ ಗೇವ್ ಹರ್. ಮೊದಲು ಸಾಮಾನ್ಯವಾಗಿ ಇಂಡೈರೆಕ್ಟ್ ಆಬ್ಜೆಕ್ಟೇ ಮೊದಲು ಬರುತ್ತೆ. ಗೇವ್ ಹರ್ ಎ ಬಾಕ್ಸ್. ಡೈರೆಕ್ಟ್ ಆಬ್ಜೆಕ್ಟ್ ಮೊದಲು ಬಂದ್ರೆ ಏನಿರುತ್ತೆ ಅಂದ್ರೆ ದೇ ಗೇವ್ ಎ ಬಾಕ್ಸ್ ಟು ಹರ್ ಅಂತ ಇರುತ್ತೆ. ಶಿಕ್ಷಕರು ನಮಗೆ ಒಂದು ಪಾಠ ಬೋಧಿಸಿದರು. ಶಿಕ್ಷಕರು ಅಂದ್ರೆ ಟೀಚರ್. ಬೋಧಿಸಿದ್ರೆ taught us a lesson. ಇದನ್ನ ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ ಟೀಚರ್ taught a lesson to us. ಟೀಚರ್ ಟಾಟ್ ಅಸ್ ಎ ಲೆಸನ್ ಟು ಅಸ್. ತಾಯಿಯು ಮಗುವಿಗೆ ಒಂದು ಮುತ್ತು ಕೊಟ್ಟಳು. ಮದರ್ ಗೇವ್ ದ ಚೈಲ್ಡ್ ಎ ಕಿಸ್. ಇದನ್ನ ಇನ್ನೊಂದು ಹೇಳ್ಬೋದು. ಮದರ್ gave a kiss to the child. ಹೀಗೆ ನಾವು ಕನ್ನಡ ವಾಕ್ಯಗಳನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಬೇಕಾದಾಗ ನೇರವಾಗಿ ಮಾಡೋಕ್ಕಾಗಲ್ಲ. ಉದಾಹರಣೆಗೆ, ನಾನು ಅವನಿಗೆ ಒಂದು ಪುಸ್ತಕ ಕೊಟ್ಟೆನು ಅಂದರೆ ಐ ಹಿಮ್ ಎ ಬುಕ್ ಗೇವ್ ಅಂತ ಬರೆಯೋಕ್ಕಾಗಲ್ಲ. ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರುತ್ತೆ, ವರ್ಬ್ ಆದಮೇಲೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಬರುತ್ತೆ, ಆಮೇಲೆ ಡೈರೆಕ್ಟ್ ಆಬ್ಜೆಕ್ಟ್ ಬರುತ್ತೆ. ಹಾಗೆ ಅವರು ಅವಳಿಗೆ ಒಂದು ಪೆಟ್ಟಿಗೆಯನ್ನು ಕೊಟ್ಟರು. ಐ ಗೇವ್ ಎ ಬುಕ್. ಐ ಗೇವ್ ಎ ಬುಕ್ ಟು ಹಿಮ್. ಹಂಗಂದ್ರೂ ಒಂದೇ, ಹಿಂಗಂದ್ರೂ ಒಂದೇ. ಇಲ್ಲಿ ಮೊದಲನೇ ಲೈನ್ಲಿ ನಾವು ಇದು ಇಂಡೈರೆಕ್ಟ್ ಆಬ್ಜೆಕ್ಟ್ ಬದಲು ಬರುತ್ತೆ ಹಿಮ್ ಅಂತ. ಎ ಬುಕ್ ಅನ್ನೋದು ಲಾಸ್ಟ್ ಹೋಗುತ್ತೆ. ಎರಡನೇ ವಾಕ್ಯದಲ್ಲಿ ಐ ಗೇವ್ ಎ ಬುಕ್, ಡೈರೆಕ್ಟ್ ಆಬ್ಜೆಕ್ಟ್ ಮೊದಲು ಬರುತ್ತೆ, ಇಂಡೈರೆಕ್ಟ್ ಆಬ್ಜೆಕ್ಟ್ ಆಮೇಲೆ ಬರುತ್ತೆ, ಟು ಅಂತಕ್ಕಂಥ ಪ್ರಿಪೋಸಿಷನ್ ಸೇರಿಸ್ತೀವಿ.
ಅವರ ಒಳಗೆ ಒಂದು ಪೆಟ್ಟಿಗೆಯನ್ನು ಕೊಟ್ಟರು ಅನ್ನುವಾಗ ದೇ ಗೇವ್ ಹರ್ ಎ ಬಾಕ್ಸ್. ದೇ ಗೇವ್ ಎ ಬಾಕ್ಸ್ ಟು ಹರ್. ಎರಡನೇ ವಿಧಾನ, ಶಿಕ್ಷಕರು ನಮಗೆ ಒಂದು ಪಾಠ ಬೋಧಿಸಿದರು. ಟೀಚರ್ ಟಾಟ್ ಅಸ್ ಎ ಲೆಸನ್ ಅಂದ್ರು ಒಂದೇ, ಟೀಚರ್ ಟಾಟ್ ಎ ಲೆಸನ್ ಟು ಅಸ್ ಅಂದ್ರು ಒಂದೇ. ತಾಯಿಯು ಮಗುವಿಗೆ ಒಂದು ಮುತ್ತು ಕೊಟ್ಟಳು. ಮದರ್ ಗೇವ್ ದ ಚೈಲ್ಡ್ ಎ ಕಿಸ್ ಅಥವಾ ಮದರ್ ಗೇವ್ ಎ ಕಿಸ್ ಟು ದ ಚೈಲ್ಡ್. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ನಾವು ಸುಲಭವಾಗಿ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡಬಹುದು. ಗೊತ್ತಾಯ್ತಲ್ಲ? ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.